ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನಿಮ್ಮದು ಹೋಮ್ ಟೂರ್ ಮಾಡಿ, ನಿಮ್ಮ ರೂಮ್ ತೋರಿಸಿ, ಹಾಗೆ ನೀವೇನು ಕೆಲಸ ಮಾಡೋದು, ಹಾಗೆ ನಿಮ್ಮ ಸೆಟಪ್ ಏನಿದೆ, ಎಡಿಟಿಂಗ್ ಸಾಫ್ಟ್ವೇರ್ ಆಗಲಿ ಆ ಥರ ಎಲ್ಲ ಕೇಳಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ಎಲ್ಲ ತೋರಿಸ್ತಾ ಹೋಗ್ತೀನಿ. ಲೆಟ್ಸ್ ಗೋ. ಇದೇ ನೋಡಿ ನಮ್ಮ ಮನೆ. ಪವನ್ ಅವ್ರ ಮನೆ ಇಲ್ಲೇ ಇದೆ. ಇದೇ ಪವನ್ ಅವ್ರ ಮನೆ, ಇದೇ ನಮ್ಮ ಮನೆ. ಫಸ್ಟ್ ನಮ್ಮ ಮನೆ ತೋರಿಸ್ತೀನಿ ನೋಡಿ. ಇದು ಹಾಲು. ನಮ್ಮ ಫ್ಯಾಮಿಲಿ ಫೋಟೋ ತೋರಿಸ್ತೀನಿ ಬನ್ನಿ. ನಾನು, ನಮ್ಮ ಅಕ್ಕ, ನಮ್ಮ ಅಪ್ಪಾಜಿ, ನಮ್ಮಮ್ಮ. ನಮ್ಮ ಅಕ್ಕಂಗೆ ಮದುವೆ ಮಾಡಿ ಕೊಟ್ಟಿದ್ದೀವಿ, ಆಗಲೇ 5 years ಆಯಿತು. ಇದು ನೋಡಿ ನಮ್ಮ ಅಜ್ಜ ಅಜ್ಜಿ. ಇದು ಇವಾಗಿನ ಫೋಟೋ. ಹಾಗೆ ನನ್ನ ರೂಮಿನ ಸೆಟಪ್ ತೋರಿಸ್ತೀನಿ ಬನ್ನಿ. ಇದೇ ನನ್ನ ರೂಮು. ಗ್ರೇ ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ಗ್ರೇ ಪೇಂಟ್ ಮಾಡಿಸಿದ್ದೀನಿ. ನನ್ನ ಫೇವ್ರೆಟ್ ಕಲರ್ ಅದು. ನೋಡಿ, ಇದೆ ನಂದು ಎಡಿಟಿಂಗು ಸೆಟಪ್ಪು. ಹಾಗೆ ನೋಡಲಿ ನನ್ನ ಲ್ಯಾಪ್ಟಾಪು. ನೆನ್ನೆದು ಕಾಪಿಗೆ ಇಟ್ಟಿದೆ, ಕಾಪಿ ಆಯಿತು. ಈ ಫ್ರೇಮು ನಮ್ಮ ಫ್ರೆಂಡ್ ಕೊಟ್ಟಿರೋದು ಬರ್ಡೇ ಗಿಫ್ಟು. ಇದು ನಾನು 1.5 ವರ್ಷದ ಇದ್ದಾಗ ತೆಗೆದಿದ್ದು ಫೋಟೋ. ನನಗೆ ಗಿಟಾರ್ ಬಾರ್ಸೋಕ್ಕೆ ಬರೋಲ್ಲ, ಆದ್ರೂ ತಗೊಂಡಿದ್ದೀನಿ. ಇದು ನೋಡಿ ನನ್ನ ಬರ್ಡೇ ಡ್ರೆಸ್ಸು. ನಮ್ಮ ಬರ್ಡೇಗೆ ಸ್ಟಿಚ್ ಮಾಡಿಸಿದ್ದು. ನನ್ನ ಹತ್ರ ಒಂದು 7-8 ಸೂಟ್ಗಳಿದ್ದಾವೆ. ಅಂದರೆ ಎಲ್ಲ ಒನ್ ಡೇ ಅಷ್ಟೇ ಹಾಕೊಳ್ಳೋದು ಬರ್ಡೇ ದಿನ. ಇಲ್ಲಾಂದರೆ ಯಾವುದಾದ್ರೂ ಮದುವೆ ಇದ್ದಾಗ, ಫುಲ್ ಕ್ಲೋಸ್ ಇರೋರು ಮದುವೆ ಇದ್ದಾಗ ಮಾತ್ರ ಹಾಕ್ಕೊತೀನಿ. ಹಾಗೆ ಇದೇ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಮಾಡೋದು. ಇದು 200D ಒಂದು 75,000ಗೆ ಬಂದುಬಿಡುತ್ತೆ. ಅಂದರೆ ಎಕ್ಸ್ಟ್ರಾ ಲೆನ್ಸ್ ತೊಗೊಂಡಿದ್ದೀನಿ ನಾನು 50mm ಅಂತ. ಹಾಗೆ ನಾನೇನು ಕೆಲಸ ಮಾಡೋದು ಅಂತ ಕೇಳಿದ್ರಿ, ನಾನು ಸಿನಿಮೆಟೋಗ್ರಾಫರು. ವೆಡ್ಡಿಂಗು, ಪ್ರೀ ವೆಡ್ಡಿಂಗು ಆ ಥರ ಮಾಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ. ಇನ್ನೊಂದು ಏನಪ್ಪ ಅಂದರೆ, ಪವನ್ ಹಾಗೆ ನಿಮ್ಮ ಬಾಂಡಿಂಗ್ ಹೇಗಿತ್ತು, ಅವತ್ತು ನೈಟ್ ಏನೇನಾಗಿತ್ತು ಎಲ್ಲ ಕೇಳಿದ್ರಿ. ನನ್ನ ಬಾಂಡಿಂಗ್ ಅಂದರೆ ಸ್ವಂತ ಬ್ರದರ್ಸ್ಗಿಂತ ಹೆಚ್ಚಾಗಿ ಇದ್ದಿದ್ದು ನಾವು. ಅಂದರೆ ನಾನು ತುಂಬ ಬೈತಿದ್ದೆ ಅವನಿಗೆ. ನಾನು ಬೈದರೆ ಯಾವತ್ತೂ ಬೇಜಾರಾಗ್ತಿರ್ಲಿಲ್ಲ. ಯಾರೇ ಬೈಲಿ ಅವರಿಗೆ ಏನಾದರೂ ಅನ್ನೋನು ತಿರುಗಿ ನನಗಂತೂ ಯಾವತ್ತೂ ಹೇಳ್ತಿರ್ಲಿಲ್ಲ. ಅವನು ಇನ್ಸ್ಟಾಗ್ರಾಮಲ್ಲಿ 10K ಆದಾಗ, 50K ಆದಾಗ, 100K ಆದಾಗ, 200K ಆದಾಗಲೂ ನನ್ನದೇ ಫೋಟೋ ಹಾಕ್ತಿದ್ದ. ಥ್ಯಾಂಕ್ಸ್ ಅಣ್ಣ ಆ ಥರ. ಅಂದರೆ ಅವ್ನು ತುಂಬ ಎಫರ್ಟ್ ಇರೋದು, ನಂದೇನೂ ಅದರಲ್ಲಿಲ್ಲ. ಅಂದರೂ ಎಲ್ಲ ಕ್ರೆಡಿಟ್ಸ್ಗೋಷ್ಟು ಮೈ ಬ್ರದರ್ ಅಂತಾರಲ್ಲ, ಆ ಥರ ನಂದು ಹಾಕೊಂಡು ಫೋಟೋ. ಏನೋ ಒಂಥರ ಖುಷಿ ಆಗೋದು. ಬಿಡಪ್ಪ, ನಾನು ಎಷ್ಟೇ ಬೈದ್ರೂ ನನಗೆ ಅಷ್ಟು ಪ್ರೀತಿ ಮಾಡ್ತಾನಲ್ಲ, ಅಂದರೆ ಸ್ವಂತ ಬ್ರದರ್ಗಿಂತ ಜಾಸ್ತಿ ನೋಡ್ತಾನಲ್ಲ ಅನ್ನೋದು ಖುಷಿ ಇತ್ತು ನನಗೆ. ಸ್ವಂತ ಬ್ರದರ್ಸ್ ಯಾರೂ ಇಲ್ಲ. ನಾನು ಅವನನ್ನೇ ನೋಡ್ತಿದ್ದೆ. ನಾನು ಅಷ್ಟೇ ಅವನ್ನ ಸ್ವಂತ ತಮ್ಮನ್ಕಿಂತ ಹೆಚ್ಚಾಗೇ ನೋಡ್ತಿದ್ದಿದ್ದು. ಅಂದರೆ ತುಂಬ ಬೈತಿದ್ದೆ, ನನ್ನಷ್ಟು ಬೈಯೋರೇ ಇದ್ದಿಲ್ಲ ಅವನಿಗೆ ಅವನ ಜೀವನದಲ್ಲಿ. ಅಂದರೆ ಅವತ್ತೇನಾಗಿತ್ತಪ್ಪ ಅಂದರೆ, ಅವತ್ತು ಅವನು ಸಂಜೆ ಮಲಗಿರ್ತಾನೆ, ಒಂದು 6:30-7 ಗಂಟೆ ಸುಮಾರು ಮಲಗಿರ್ತಾನೆ. ಅವಾಗ ಅವ್ನು ಕಾಲ್ ಪಿಕ್ ಮಾಡಲ್ಲ. ಅವ್ರ ಫ್ರೆಂಡ್ಸು ಮೇಲೆ ಕಾಲ್ ಮಾಡ್ತಾರೆ, ಅವ್ನು ಕಾಲ್ ಪಿಕ್ ಮಾಡಲ್ಲ. ಆಮೇಲೆ ಅವ್ರ ಅಕ್ಕಗೆ ಕಾಲ್ ಮಾಡ್ತಾರೆ. ಅಕ್ಕ, ಈ ಥರ ಏನೋ ಒಂದು ವಿಷಯ ಹೇಳಬೇಕು, ಅವನಿಗೆ ಕೊಡ್ರಿ ಅಕ್ಕ, ಫೋನ್ ಕೊಡ್ರಿ ಅಂತ ಹೇಳ್ತಾರೆ. ಆಮೇಲೆ ಅವಳು ಇಲ್ಲ ಮಲಗಿದ್ದಾನೆ ಅವನು ಅಂತ ಹೇಳಿದಾಗ, ಅಕ್ಕ ಸ್ವಲ್ಪ ಅರ್ಜೆಂಟ್ ಇದೆ ಕೊಡ್ರಿ ಅಕ್ಕ ಅಂತಾರೆ. ಆಮೇಲೆ ಕೊಟ್ಟಾಗ ಅದೇ ಕರೀತಾರೆ, ಬಾರೋ ಬೇಗ, ಈ ಥರ ಹೊರಗಡೆ ಹೋಗ್ತಿದ್ದೀವಿ, ಬೇಗ ಬಾ ಅಂತೇಳಿ ಅರ್ಜೆಂಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಅವನು ಎದ್ದು ಮುಖ ತೊಳ್ಕೊಂಡು ಹಂಗೆ ಹೋಗ್ತಾನೆ ಗಾಡಿ ತೊಗೊಂಡು. ಮಹಾರಾಜ ಅನ್ನೋ ಡಾಬಕ್ಕೆ ಹೋಗ್ತಾರೆ ಅವ್ರ ಪಾರ್ಟಿಗೆ. ಅಲ್ಲಿಂದ ಅಲ್ಲಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಒಂದು 11:30-12 ಗಂಟೆಗೆ ಅಲ್ಲಿಂದ ಬಿಡ್ತಾರೆ. 11:30ಗೆ ಬಿಡ್ತಾರೆ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು 11:30ಗೆ ಅಲ್ಲಿ ಡಾಬಾಯಿಂದ ಬಿಡ್ತಾರೆ. ಇಲ್ಲಿ ಬಂದು ರಾಕಿಂಗ್ಸ್ ಅಂತ ಹೋಟ್ಲಿದೆ, ಅಲ್ಲಿ ನಿಂತಿರ್ತಾರೆ. ನಮ್ಮ ಕ್ರಾಸ್ ಫ್ರೆಂಡ್ಸ್ ಎಲ್ಲ ನಾವು ಮೇಲ್ಗಡೆನೇ ಮಲ್ಗೋದು. ಅವನು ಮೇಲ್ಗಡೆನೇ ಬರ್ತಿದ್ದ ನಮ್ಮ ಮನೆ ಮೇಲ್ಗಡೆ ಮಲ್ಗೋಕ್ಕೆ.
ಅಂದರೆ ಒಂದು 2-3 ಡೇಸ್ನಿಂದ ನಾನು ಬೈದಿದ್ನಲ್ಲ, ಮಾತಾಡ್ಸ್ತಿರ್ಲಿಲ್ಲ ಅವನಿಗೆ. ಅವತ್ತು 11:27 ಅವ್ನ ಫ್ರೆಂಡ್ ಫೋನಿಂದ ನನಗೆ ಕಾಲ್ ಬರುತ್ತೆ. ಆವಾಗ ನಾನು ಮಾತಾಡ್ಸ್ತಿರಲ್ಲ, ನನ್ನ ಫ್ರೆಂಡ್ಗೆ ಎಬ್ಬಿಸಿ ಕೇಳು, ಅವನು ಇನ್ನೊಂದು ಫೋನಲ್ಲಿ ಮಾಡಿದ್ದಾನೆ ನೋಡು, ನಾನು ಮಾತಾಡ್ಸಲ್ಲ ಅಂತೇಳಿ, ಅವ್ನು ಕಾಲ್ ಪಿಕ್ ಮಾಡಲ್ಲ ಅಂತೇಳಿ ನನ್ನ ಫೋನಿಂದ ಮಾಡಿದ್ದಾನೆ, ಏನಂತ ಕೇಳು ಅಂತೀನಿ. ಆವಾಗ ಅವ್ನ ಫ್ರೆಂಡ್ ಮಾತಾಡ್ತಾನೆ, ಹಲೋ ಅಣ್ಣ ಅಣ್ಣ ಆಕಾಶಣ್ಣ ಅಂತಾನೆ. ಆವಾಗ ಅವನು ಏನಪ್ಪಿ ಅವ್ನು ಮಲಗಿದ್ದಾನೆ, ಏನು ಹೇಳು ಅಂತ ಹೇಳ್ತಾನೆ. ಅಣ್ಣ ಬೇಗ ಬರೋ ಎಬ್ಸಿ ಕೊಡೋಣ ಅವನಿಗೆ, ಆಗ ಪವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತಾನೆ. ಅವಾಗ ಇಸ್ಕೊಂಡು ನಾನು ಮಾತಾಡ್ತೀನಿ, ಏನಪ್ಪಿ ಏನಾಗಿದೆ ಅಂತ. ಅಣ್ಣ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತಾನೆ. ಸರಿಯಪ್ಪಿ ನೀವು ಬೇಗ ಅಲ್ಲಿ ಚಿಗಟೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬನ್ನಿ, ನಾನು ಅಲ್ಲಿಗೆ ಬರ್ತಿದ್ದೀನಿ ಅಂತೀನಿ. ಅಲ್ಲಿಗೆ ಹೋದಾಗ ಅವ್ರು ಅಲ್ಲಿರಲ್ಲ, ಅಂದರೆ HS ಹಾಸ್ಪಿಟ್ಲಿಗೆ ಹೋಗಿರ್ತಾರೆ, ಲೈಟಕ್ ಹಾಸ್ಪಿಟ್ಲಿಗೆ. ಅಲ್ಲಿಗೆ ಹೋದಾಗ ನಾನು ಕಾಲ್ ಮಾಡ್ತೀನಿ ಅಲ್ಲಿ ಚಿಗಟೇರಿ ಹತ್ರ, ಅಪ್ಪಿ ಎಲ್ಲಿದ್ದೀರಾ, ನಾನು ಇಲ್ಲೇ ಇದ್ದೀನಿ ಹಾಸ್ಪಿಟಲ್ ಹತ್ರ ಅಂತ. ಆವಾಗ ಅಣ್ಣ ಇಲ್ಲಣ್ಣ SS ಹಾಸ್ಪಿಟ್ಲಿಗೆ ಬನ್ನಿರಿ, ಇಲ್ಲೇ ಕರ್ಕೊಂಡು ಬಂದಿದ್ದೀನಿ ಅಂತಾರೆ. ನಾನು ನಮ್ಮ ತಮ್ಮ ಹೋಗಿರ್ತೀವಿ, ಇನ್ನೊಬ್ಬ ರೋಹಿತ್ ಅಂತ ಇದ್ದಾನೆ, ನಾನು ಅವನು ಹೋಗಿರ್ತೀವಿ. ಅವಾಗ ಹೋಗ್ಬೇಕಾದ್ರೆ ನಾನು ಅವನು ಮಾತಾಡ್ಕೊತ ಹೋಗ್ತೀವಿ. ಅವನು ಅಣ್ಣ ನೀನು ಅವನಿಗೆ ಮಾತಾಡ್ಸ್ತಿಲ್ಲಲ್ಲ, ಪ್ರ್ಯಾಂಕ್ ಏನಾದರೂ ಮಾಡ್ತಿರ್ಬೋದು, ನೋಡೋಣ ನಿಮ್ಮ ಅಣ್ಣ ಬರ್ತಾನೆ ಇಲ್ಲ, ಆ ಥರ ಏನಾದರೂ ವಿಡಿಯೋ ಮಾಡ್ತಿರ್ಬೇಕಣ್ಣ, ಅದಕ್ಕೋಸ್ಕರ ಹಿಂಗೆ ನಾಟಕ ಮಾಡ್ತಿದ್ದಾರೆ ಇವರು ಅಂತಾನೆ. ನಾನು ಹಾಗೆ ನಂಬಿರಲ್ಲ, ಹೋಗಿರ್ತೀವಿ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಸ್ಟಾರ್ಟಿಂಗ್ ಡೋರ್ ಹತ್ರನೇ, ಅಲ್ಲಿ ಗೇಟ್ ಹತ್ರನೇ ಫ್ರೆಂಡ್ಸ್ ಎಲ್ಲ ನಿಂತಿದ್ರು. ಇಬ್ಬರು ಮೈ ಎಲ್ಲ ಫುಲ್ಲು ಬಟ್ಟೆ ಎಲ್ಲ ಬ್ಲಡ್ ಆಗಿತ್ತು. ನನಗೆ ಅವಾಗ ಕನ್ಫರ್ಮ್ ಆಯಿತು ಏನೋ ದೊಡ್ಡದಾಗೆ ಆಗಿದೆ ಅಂತ. ಒಳಗಡೆ ಹೋಗ್ತೀವಿ, ಒಳಗಡೆ ಹೋದಾಗ ನೋಡೋಕೆ ಬಿಡಲ್ಲ. ಅವಾಗ ಒಂದು ಚೀಟಿ ಕೊಡ್ತಾರೆ ಡಾಕ್ಟ್ರು, ಈ ಮೆಡಿಸಿನ್ ತೊಗೊಂಬನ್ರಿ, ಬೇಗ ಹೋಗಿ ಅಂತಾರೆ. ಹೋಗಿ ತಂದು ಕೊಡ್ತೀನಿ. ಮೆಡಿಸಿನ್ ತಂದು ಕೊಟ್ಟ ಮೇಲೆ ಒಂದು 5 ಮಿನಿಟ್ಸ್ ಹಿಂಗೆ ಒಳಗಡೆ ಹೋಗಿ ಬರ್ತಾರಷ್ಟೇ. ಬಂದಮೇಲೆ ನಾನು ಕೇಳ್ತೀನಿ ಪೇಷಂಟ್ ಹೇಗಿದ್ದಾರೆ ಅಂತ. ಅವರು ಈ ಯಾವ ಪೇಷಂಟ್ ರೀ, ಆಗಲೇ ಅವ್ರು ಡೆತ್ ಆಗಿದ್ದಾರೆ ಅಂತಾರೆ. ಅವ್ನು ಡೆತ್ ಆಗಿದ ಮೇಲೆ ಮೆಡಿಸನ್ ಯಾಕೆ ತರಿಸ್ಬೇಕು, ಅವನು ಅಲ್ಲೇ ಸ್ಪಾಟಲ್ಲೇ ಹೋಗಿದ್ದ, ನಾನು ನೋಡಿದ್ದೀನಿ. ಅವನ ತಲೆ ಎಲ್ಲ ನೋಡಿದರೆ ಇಲ್ಲೆಲ್ಲ ಓಪನ್ ಆಗಿತ್ತು, ಈ ಮೂಳೆನೇ ಓಪನ್ ಆಗಿತ್ತು, ನಾನು ನೋಡಿದ್ನಲ್ಲ. ಸುಮ್ಮನೆ ಹಂಗೆ ಮೆಡಿಸಿನ್ ತರಿಸ್ಕೊಂಡ್ರು, ಅದು ಮ್ಯಾಟ್ರಲ್ಲ. ಅಂದರೆ ಆಗ ಮಾಡಬಾರ್ದು, ಮೆಡಿಸಿನ್ಗೂ ದುಡ್ಡಿಲ್ಲದೆ ಇರೋರು ಇರ್ತಾರೆ, ದುಡ್ಡಿಗೋಸ್ಕರ ಆ ಥರ ಮಾಡಬಾರ್ದು ಅಂತ ಹೇಳ್ತೀನಿ. ಹಾಗೆ ಅವತ್ತು ಫ್ರೆಂಡ್ಸ್ಗೆ ಕೇಳ್ತೀನಿ ನಾನು ಹೊರಗಡೆ ಬಂದು, ಅಪ್ಪಿ ಏನಾಗಿತ್ತು ಅವತ್ತು ಕರೆಕ್ಟಾಗಿ ಹೇಳ್ರಿ ಅಂತ. ಅಲ್ಲ ಏನಾಗಿತ್ತು ಅಲ್ಲಿ ಕರೆಕ್ಟಾಗಿ ಹೇಳ್ರಿ ಅಂತ ಕೇಳ್ತೀನಿ. ಅಣ್ಣ ಈ ಥರ ಪಾರ್ಟಿಗೆ ಹೋಗಿದ್ವಣ್ಣ, ಬಂದ್ವಿ, ಅವನು ಇರು ಅಂದರೂ ಇರಲಿಲ್ಲ, ಬೆಳಗ್ಗೆ ಹೋಗ್ತೇಂತೆ, ಇಲ್ಲೇ ರೂಮಲ್ಲಿ ಇರೋ ಅಂದ್ರೂ ಇರಲಿಲ್ಲಣ್ಣ. ಇಲ್ಲ ಗಾಡಿ ಕೊಡಬೇಕು, ಹೋಗ್ತೀನಿ, ಅವ್ನ ಮೇಲೆ ಕಾಲ್ ಮಾಡ್ತಿದ್ದಾನೆ ಅಂತ. ಹೋದಣ್ಣ, ನಿಂತ್ಕೊಳ್ಳೇ ಇಲ್ಲ, ನಾವು ಬಂದು ಹಿಂಗೆ ಬಿಟ್ಟ ತಕ್ಷಣ ಹಂಗೆ ಹೋಗ್ಬಿಟ್ಟ ಅಂತ ಹೇಳಿದರು. ನಾವು ಅದನ್ನೇ ನಂಬಿದ್ವಿ. ಆದರೆ ಅವಾಗ ಹೇಳಿದೆ, ಅಪ್ಪಿ ನನಗೆ ಅವ್ನು ಕಾಲ್ ಮಾಡಿದರೆ ಅವ್ನು ಸುಮ್ಮನೆ ಇಲ್ಲೇ ಮಲ್ಗೋನಲ್ಲ, ಆ ಥರ ಹೇಳಿದೆ. ಅಣ್ಣ ಇಲ್ಲಣ್ಣ ಅವನು ಬೈತಾನೆ, ಆ ಥರ ಏನೇನೋ ಹೇಳಿದ್ರು ಅವರು. ಹೇಳಿದಾಗ ನಾವು ಅದನ್ನೇ ನಂಬಿದ್ವಿ, ಅವ್ರ ಮನೆಯವ್ರಿಗೂ ಅದೇ ಹೇಳಿದ್ವಿ, ಅವರು ಪಾಪ ಅದೇ ನಂಬಿದ್ರು. ಆಮೇಲೆ ಅವ್ನ ಫ್ಯಾನ್ಸ್ ಅಂತೂ ತುಂಬ ಜನ ಬಂದಿದ್ದರು ಅವ್ನ ಮಣ್ಣಿಗೆ. ಅವ್ನ ಫ್ಯಾನ್ಸ್ ಹಳ್ಳಿಯಿಂದ ಎಲ್ಲ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್. ಮತ್ತು ಅಲ್ಲಿಂದ ಬಂದ್ವಿ, ಕೇಸು ಅದು ಇದು ಆಯಿತು. ಅಂದರೆ ಪೊಲೀಸ್ ಯಾರೂ ನಮಗೆ ಸಪೋರ್ಟ್ ಮಾಡಿಲ್ಲ. CCTV ಫುಟೇಜ್ ತೆಗ್ಸೋಕ್ಕೆ ಅದಕ್ಕೆಲ್ಲ ನಾವೇ ತಿರುಗಿರೋದು. ನಾಯಿ ಥರ ಓಡಾಡಿದ್ದೀವಿ. ಹೋದ್ವಿ. ಆಮೇಲೆ ಅಲ್ಲಿ ರಾಕಿಂಗ್ಸ್ ಅಂತ ಹೋಟೆಲ್ ಇದೆ, ಅವ್ರು ಅಲ್ಲೇ ಎದುರುಗಡೆ ನಿಂತೆಲ್ಲ ಮಾತಾಡಿರೋದು ನೀವು CCTV ಫುಟೇಜ್ ನೋಡಿರ್ಬೋದು. ಅಲ್ಲಿ ನಾವು ಕ್ಯಾಮ್ರಾ ತೆಗ್ಸಿದ ಮೇಲೆ ಗೊತ್ತಾಗಿತ್ತು ಇವ್ರು ರೇಸ್ ಈ ಥರ ಆಡಿದ್ದಾರೆ ಆ ಥರ ಅಂತ. ಆದಮೇಲೆ ನಾವು ಅವ್ರ ಫ್ರೆಂಡ್ಸಿಗೆ ಗೊತ್ತಿರಲಿಲ್ಲ ನಾವು ತೆಗ್ಸಿರೋದು ಕ್ಯಾಮ್ರಾದಲ್ಲಿ, CCTV ಫುಟೇಜ್ ತೆಗ್ಸಿರೋದು ಗೊತ್ತಿರಲಿಲ್ಲ ಅವ್ರಿಗೆ. ಆಮೇಲೆ ಕರ್ಸಿ ಕೇಳ್ತೀವಿ, ಅಪ್ಪಿ ಅವತ್ತು ಏನಾಗಿತ್ತು ಕರೆಕ್ಟಾಗಿ ಹೇಳ್ರಿ ಅಂದಾಗ ಮತ್ತು ಅವ್ರು ಅದನ್ನೇ ಅದೇ ಸ್ಟೋರಿನ ರಿಕ್ರಿಯೇಟ್ ಮಾಡ್ತಾರೆ. ಅವ್ರು ಹೇಳಿದ್ರಲ್ಲ, ಅಣ್ಣ ಇಲ್ಲ ಅಣ್ಣ ನಿಂತ್ಕೊಂಡ್ವಿ, ಹೋದ ಕೇಳಲಿಲ್ಲ ಮಾತು ಆ ಥರ ಅಂತ. ಆಮೇಲೆ ಅವರಿಗೆ CCTV ಫುಟೇಜ್ ತೋರಿಸಿದ ಮೇಲೆ ಸಾರಿ ಅಣ್ಣ ಗೊತ್ತಿರಲಿಲ್ಲ, ಇದು ನಾವು ತುಂಬ ಭಯಪಟ್ಟಿದ್ವಿ,
ಅದಕ್ಕೋಸ್ಕರ ಈಗೆಲ್ಲ ಹೇಳ್ಬಿಟ್ವಿ ಅಂದು. ಆಮೇಲೆ ಅದನ್ನ ನಮಗೆ ನಂಬೋಕ್ಕಾಗಿರ್ಲಿಲ್ಲ ಅದು ಆಕ್ಸಿಡೆಂಟ್ ಅಂತ. ಯಾಕಂದರೆ ಅವನು ಬಿದ್ದಾಗ ಅವನು ಅಲ್ಲೆಲ್ಲ ಪುಡಿ ಪುಡಿ ಆಗಿದ್ವು. ಅವನು ಅಲ್ಲಿ ನೋಡಿದಿರಲ್ಲ ಸ್ಮೈಲ್ ಮಾಡಿದಾಗ ಎಷ್ಟು ದೊಡ್ಡವಿರ್ತವೆ ಅಂತ, ಅಲ್ಲೆಲ್ಲ ಫುಲ್ ಪುಡಿ ಪುಡಿ ಆಗಿದ್ವು. ಅದು ಇಲ್ಲಿ ತನಕ ನಮಗೆ ಕ್ಲಾರಿಟಿನೇ ಸಿಕ್ಕಿಲ್ಲ ಅಲ್ಲಿ ಯಾಕೆ ಆ ಥರ ಆಯಿತು ಅಂತ. ಮತ್ತು ಏನಪ್ಪ ಅವನು ಅಲ್ಲಿ ಅಲ್ಲಿ ನಡೆದಿದ್ದೇನು ಅಂದರೆ ಅದು ಆಕ್ಸಿಡೆಂಟೇ, ಯಾವುದೇ ಕೊಲೆ ಅಲ್ಲ. ಸುಮ್ಮನೆ ನೀವು ಲೈಕ್ಸಿಗೋಸ್ಕರ ಹಾಕಿದ್ರಿ ಕೆಲವರು. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಏನಿದೆ ಅಂತ ತಿಳ್ಕೊಂಡು ಮಾತಾಡೋದು ಕಲೀರಿ. ಅದಕ್ಕೆ ನಾವು ಏನು ರೆಸ್ಪಾನ್ಸ್ ಮಾಡಿದ್ದಿಲ್ಲ ನಿಮಗೆ, ಬಿಡು ಸುಮ್ಮನೆ ಎಲ್ಲರೂ ಅದೇ ಆಗ್ತಿದ್ರಿ. ಆ ಥರ ಮಾಡೋದು ತಪ್ಪು. ಇನ್ನೊಂದು ಏನಪ್ಪ ಅಂದರೆ ಅವತ್ತೇನಾಗಿತ್ತಂದರೆ ಅವನು ಸೆಂಟ್ರಲ್ಲಿ ಇರ್ತಾನೆ. ಯಾರಪ್ಪ ಇಬ್ಬರು ರೇಸ್ಗೆ ಹೋಗ್ತಾರೆ. ಹಂಸ್ ಬಂತು ಅಂತೇಳಿ ರಾಹುಲ ಸ್ವಲ್ಪ ಸ್ಲೋ ಆಗ್ತಾನೆ. ಅವನು ಸ್ಲೋ ಆದಾಗ ಇವನು ಫಾಸ್ಟಲ್ಲೇ ಇರ್ತಾನೆ ಮಣಿ. ಫಾಸ್ಟಾಗಿ ಹೋಗ್ಬೇಕಾದ್ರೆ ಸೆಂಟ್ರಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಬರುತ್ತೆ ಸೆಂಟ್ರ್ ರೋಡಲ್ಲಿ. ಆಮೇಲೆ ಅದು ತಪ್ಸೋಕೆ ಹೋಗಿ ಅವನು ಹೋಗಿ ಕಾಂಪೌಂಡಿಗೆ ಹೊಡೆದು ಆಮೇಲೆ ಕಂಬಕ್ಕೆ ಅವನ ತಲೆಗೆ ಬಿದ್ದು ಆ ಥರ ಅಲ್ಲೇ ಸ್ಪಾಟಲ್ಲೇ ಡೆತ್ ಆಗಿರ್ತಾನೆ. ಇಷ್ಟೇ ಮ್ಯಾಟ್ರ್ ಇರೋದು. ಸುಮ್ಮನೆ ನೀವೇನೇನೋ ಅಪ್ಸಿದ್ರಲ್ಲ ಅವೆಲ್ಲ ಸುಳ್ಳು. ಯಾವುದೇ ಕೊಲೆ ಅಲ್ಲ, ಏನೂ ಅಲ್ಲ, ಇದು ಆಕ್ಸಿಡೆಂಟೇ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಅವ್ನ ಕೊನೆ ಕ್ಷಣ ಅವ್ನ ಮುಖ ನೋಡೋಕ್ಕೂ ಅವ್ರ ಫ್ರೆಂಡ್ಸ್ ಯಾರೂ ಬಂದಿರಲಿಲ್ಲ. ಅದೊಂದು ಬೇಜಾರಿದೆ. ಬರಬೇಕಾಗಿತ್ತು. ಯಾರೇನೇ ಹೇಳಲಿ, ನಾವೇ ಹೇಳಿರಲಿ ಬರಬೇಡ್ರಿ ಹಿಂಗೆ ಅಲ್ಲಿ ಹುಡುಗರೆಲ್ಲ ನಿಮ್ಮನ್ನು ಬಿಡಲ್ಲ ಆ ಥರ ಹೇಳಿದ್ರು ಅವರೊಂದು ಸ್ವಲ್ಪ ಬಂದು ಅವ್ರದ್ದೇನೋ ತಪ್ಪಿರಲಿಲ್ಲಲ್ಲ, ಬಂದು ಮುಖ ನೋಡಿ ಏನೋ ಒಂದು ಇದು ಇರೋದು. ಅದು ಆದಾಗಿಂದನೂ ಇಲ್ಲಿ ತನಕ ಬಂದೂ ಇಲ್ಲ ಅವರು. ಅವ್ರನ್ನ ಹತ್ರ ಹೇಳಿದ್ರು, ಅಣ್ಣ ಅವ್ರ ಫ್ಯಾಮಿಲಿ ಹತ್ರ ಮಾತಾಡ್ಬೇಕು ನಾನು, ಯಾವಾಗಾದರೂ ಹೇಳಿ ಅಣ್ಣ ಬರ್ತೀನಿ, ಬಂದು ಮಾತಾಡಿಸಿ ಹೋಗ್ತೀವಿ ಆ ಥರ ಹೇಳಿದರು. ಇಲ್ಲಿ ತನಕ ಯಾರೂ ಬಂದಿಲ್ಲ. ಹಾಗೆ ಅವಾಗ QR ಕೋಡ್ ಕೂಡ ಹಾಕಿದ್ವಿ. ತುಂಬ ಥ್ಯಾಂಕ್ಸ್. ಅದರಿಂದ ತುಂಬ ಹೆಲ್ಪ್ ಆಯಿತು ಅವ್ರ ಮನೆಗೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ಆ QR ಕೋಡಿಂದ. ಹಾಗೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ತುಂಬ ಜನ. ಅವರು QR ಕೋಡ್ ಹಾಕಿ ಏನೇನೋ ನಡೆದಿದೆ. ಅದು ಇಲ್ಲಿ ಆಗಲೇ ಮುಗಿದೋಗಿದ್ದ ಕತೆ. ಆ ದುಡ್ಡು ಎಷ್ಟು ದಿನ ತಿಂತಾರೋ ಏನೂ ಗೊತ್ತಿಲ್ಲ. ಇಷ್ಟೇ ಅವತ್ತಾಗಿದ್ದು ಮ್ಯಾಟ್ರು.